ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಾಯ್ಸೇ ಬರ್ತಾರೆ ನನಗೆ ಮಾತಾಡೋಕ್ಕೆ. ಬೇಜಾರೇ ಆಗೋಯ್ತು ಆ ಥರ ನಾನು ನೋಡ್ಬಿಟ್ಟು. ಕಮ್ಯುನಿಟಿ ಪೋಸ್ಟೆಲ್ಲ ಹಾಕಿದ್ರು ಏನಂತೇಳಿ ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿರ್ತೀರ. ಸುಮಾ ಆಂಟಿ ಏನಿಲ್ಲ ಅಂತ ಹೇಳಿ. ಸುಮಾ ಗೌಡ್ರ ಮನೆ ಯೂಟ್ಯೂಬ್ ಚಾನಲ್ಲು ಅವ್ರಿಗೂ ಕೂಡ ಹತ್ತತ್ರ 17+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಂದೊಂದು ಸಬ್ಸ್ಕ್ರೈಬರ್ಸು ತುಂಬ ಇಂಪಾರ್ಟೆಂಟ್ ಅಲ್ವಾ. ಇವಾಗ ನಾನು ಒಂದು ಯೂಟ್ಯೂಬಿಗೆ ಬಂದು ನಾನು ಮುಂಚೆ ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆನೂ ಅವ್ರನ್ನ ಫಾಲೋ ಮಾಡ್ತಾಯಿದ್ದೆ. ಸೊ ನಾನು ನನ್ನ ಚಾನಲಲ್ಲಿ ಅವ್ರಿಗೆ ಒಂದು ಆತ್ಮಿಕ ಶಾಂತಿ ಸಿಗಲಿ, ಹಾಗೆ ನನಗೆ ಅವ್ರ ಬಗ್ಗೆ ಎಷ್ಟು ಒಂದು ಯೂಟ್ಯೂಬ್ ಬಂದರೆ ಎಷ್ಟು ಕನೆಕ್ಟ್ ಆಗ್ತೀರ ಅವ್ರ ಜೊತೆ ಅಂತ ಹೇಳಿ ಹಾಗೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ನಾವು ಅವ್ರನ್ನ ನೋಡೇ ಇಲ್ಲ. ನಾನು ಇವಾಗ ಸುಮಾ ಆಂಟಿ ನಾನು ನೋಡೇ ಇಲ್ಲ, ವೀಡಿಯೋಸಲ್ಲೇ ನೋಡಿರೋದು. ಅವ್ರು ಎಷ್ಟು ಬಾಂಡಿಂಗ್ನ ಕ್ರಿಯೇಟ್ ಮಾಡಿರ್ತಾರೆ, ಎಷ್ಟು ಮನಸ್ಸಿಗೆ. ನಾನು ಹಂಗೆ ವೀಡಿಯೋಸ್ನ ಅಕ್ಕಂದೇ ವೀಡಿಯೋಸ್ ನೋಡ್ತಾಯಿದ್ದೆ ನಾನು. ಸ್ವಾತಿ ಗೌಡ್ರ ಮನೆ ಅವ್ರು ವೀಡಿಯೋ ಹಾಕಿದ್ರು. ಅವ್ರಿಗೂ 3,00,000+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹತ್ರ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ಅಕ್ಕನೂ ಕೂಡ. ಅಕ್ಕನ ಆ್ಯನಿವರ್ಸರಿ ವೀಡಿಯೋ ನೋಡಿದೆ, ತುಂಬ ಅಳು ಬಂದ್ಬಿಡ್ತು ನನಗೆ. ಆ್ಯನಿವರ್ಸರಿ ವೀಡಿಯೋಲಿ ಅದು ಪೇರೆಂಟ್ಸ್ ವ್ಯಾಲ್ಯೂ, ಅದು ಅಪ್ಪ ಅಮ್ಮ ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಇವಾಗ ನಮ್ಮ ಡ್ಯಾಡಿ ಕಳ್ಕೊಂಡು ನಾನು 10 ಇಯರ್ಸ್ ಆಗಿದೆ. ಅದೊಂದು ಫೀಲಿಂಗ್ ಇರುತ್ತಲ್ವಾ, ತುಂಬ ನನಗಂತೂ ಬೇಜಾರಾಗೋಗ್ಬಿಡ್ತು. ಅಕ್ಕ ಎಲ್ಲನೂ ಹಾಕಿ ಅದು ಅಮ್ಮ ಇನ್ನಿಲ್ಲ ಅಂತೇಳಿ ಹಾಕಿದ್ರು. ನಾನು ಶಾಕು, ಇವಾಗ ತಾನೇ ವೀಡಿಯೋಸ್ ಎಲ್ಲ ನೋಡಿದೆ ಅಂತ ಹೇಳಿ. ಹಾಗೆ ಅಕ್ಕನೂ ಹೇಳಿದರು ಆ್ಯನಿವರ್ಸರಿ ವೀಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ ನಾವು, ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಅವ್ರಿಗೆ ಮುಂಚೆನೇ ಹೇಳಿದ್ರೇನೋ ಒಂದು 15 ಡೇಸ್ 20 ಡೇಸ್ ಅಷ್ಟಲ್ಲಿ ಇರ್ತಾರೆ, ಅಷ್ಟರೊಳಗಡೆ ಏನಾದರೂ ಆಗುತ್ತೆ ಅಂತ ಏನಾದರೂ ಹೇಳಿದ್ರೇನೋ ಗೊತ್ತಿಲ್ಲ. ತುಂಬ ಬೇಜಾರಾಯಿತು. ಮೋಸ್ಟ್ಲಿ ಅವ್ರಿಗೆ ಒಂದು 40 ಇಯರ್ಸ್ ಆಗಿರ್ಬೋದು ಅಂದ್ಕೊತೀನಿ. 40-45 ಇಯರ್ಸ್ ಆಗಿರ್ಬೋದು. ನಮಗೆ ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ, ನಮ್ಮ ಅಕ್ಕನಿಗೆ ಎಷ್ಟು ಬೇಜಾರಾಗ್ತಾಯಿದೆ, ಸ್ವಾತಿ ಅವ್ರಿಗೆ ಎಷ್ಟು ಬೇಜಾರಾಗ್ತಾ ಇರ್ಬೋದು ಹೇಳಿ. ಆ ಸಿಚುವೇಷನಲ್ಲಿ ನಿಂತ್ಕೊಳ್ಳೋರ್ಗೆ ಮಾತ್ರ ಗೊತ್ತಿರುತ್ತೆ ಏನಾಗ್ತಿದೆ ಏನು ಅಂತ ಹೇಳಿ. ಹಾಗೆ ಇವಾಗ ಅವ್ರ ಸೊಸೆ ಕೂಡ ಪ್ರೆಗ್ನೆಂಟು. ಆದಷ್ಟು ವೀಡಿಯೋಗೆ ಹೋಗಿ ಬ್ಯಾಡ್ ಕಮೆಂಟ್ಸ್ ಏನೂ ಹಾಕಬೇಡಿ, ಆದಷ್ಟು ಅವ್ರಿಗೆ ಧೈರ್ಯ ತುಂಬಿ. ಮತ್ತು ನಾನು ತುಂಬ ಅವರು ವೀಡಿಯೋಸಲ್ಲಿ ನೋಡಿದ್ದೀನಿ, ಬ್ಯಾಡ್ ಕಮೆಂಟು ಸೊಸೆಯಿಂದನೇ ಆಯಿತು, ಮನೆ ಖಾಲಿ ಮಾಡಿಲ್ಲ ಅಂತ ಹೇಳ್ತಾರೆ. ಅದರೆಲ್ಲ ಹೋಗಿ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ. ನನಗೇನು ಆಸೆ ಗೊತ್ತಾ, ಅವರು ಇವಾಗ ಸೊಸೆ ಪ್ರೆಗ್ನೆಂಟ್ ಅಂತ ಹೇಳಿದಾರಲ್ಲ, ಅವ್ರ ಸೊಸೆ ಹೊಟ್ಟೆಲಿ ಹುಟ್ಟು ಬರಲಿ ಸುಮಾ ಆಂಟಿ. ಹಾಗೆ ಅವ್ರ ಆತ್ಮಿಕ ಶಾಂತಿ ಸಿಗಲಿ. ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಕಮೆಂಟ್ಸ್ ಹಾಕಿ ಓಂ ಶಾಂತಿ ಅಂತ ಹೇಳಿ. ಹಾಗೆ ಆಂಟಿ ಆತ್ಮಿಕ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ಳಿ. ಆದಷ್ಟು ಹೋಗಿ ಅವ್ರಿಗೆ ಕಾಮೆಂಟಲ್ಲಿ ಪಾಸಿಟಿವ್ ಕಮೆಂಟ್ ಹಾಕಿ, ಯಾರೂ ನೆಗೆಟಿವ್ ಹಾಕಬೇಡಿ. ಇವಾಗೆ ಅವ್ರು ತುಂಬ ಬೇಜಾರಾಗಿರ್ತಾರೆ. ಹಾಗೆ ನನ್ನ ವೀಡಿಯೋದಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಸುಮ್ಮನೆ ಕಿತ್ತಾಡೋದು ನಿಮ್ಮ ಕೈಲಾದರೆ ಒಬ್ರಿಗೆ ಒಳ್ಳೇದು ಬಯಸಿ, ಇಲ್ಲಾಂದರೆ ಬಯಸೋಕ್ಕಂದರೆ ಕೆಟ್ಟದ್ದು ಮಾತ್ರ ಬಯಸಬೇಡಿ ಯಾರಿಗೂ. ಮತ್ತು ಅದು ಇದು ಶಾಪಗಳು ಹಾಕೋದು ಆ ಥರ ಎಲ್ಲ ಮಾಡಬೇಡಿ. ನೋಡಿ, ಇವಾಗಿರಲ್ಲ ಸಿಚುವೇಷನಲ್ಲಿ ಹೋದ್ರೂ ಒಳ್ಳೆ ಹೆಸರು ಮಾಡ್ಕೊಂಡು ಹೋಗಬೇಕು. ನೋಡಿ, ಇವಾಗ ನಾವು ಸುಮಾ ಗೌಡ್ರ ಮನೆ ಅಂತೇಳಿ ಎಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅವ್ರ ಬಗ್ಗೆ. ಹಾಗೆ ನನಗೊಂದು ತುಂಬ ಬೇಜಾರಾಗೋಯಿತು ನನಗೆ. ಅಂದರೆ ನಾನು ವೀಡಿಯೋಸ್ ಅವ್ರದ್ದು ತುಂಬ ಚೆನ್ನಾಗಿ ನೋಡ್ತಾ ಇದ್ದೆನಲ್ಲ, ಅಡುಗೆ ವೀಡಿಯೋಸ್ ಆಗಿರ್ಬೋದು. ಅವ್ರ ಹಸ್ಬೆಂಡು ಸುಮಾ ಆಂಟಿ, ಅವ್ರ ಹಸ್ಬೆಂಡು ಸ್ವಾತಿ ಅಕ್ಕ ಅವ್ರ ಅಪ್ಪ, ಅವರು ಕೂಡ ತುಂಬ ಚೆನ್ನಾಗಿ. ಅವಕ್ಕ ಅದೇ ಮೊನ್ನೆ ವಿಡಿಯೋದಲ್ಲಿ ಹೇಳ್ತಾಯಿದ್ರು, ನಮ್ಮಪ್ಪ ನಮ್ಮಮ್ಮನ ಒಂದು ತಾಯಿ ಮಗು ಹೇಗೆ ನೋಡ್ಕೊಳ್ಳುತ್ತೋ ಹಂಗೆ ನೋಡ್ಕೋತಾ ಇದ್ದಾರೆ ಅಂತ ಹೇಳಿ. ಆ್ಯನಿವರ್ಸರಿ ಬ್ಲಾಗಲ್ಲಿ ಅವ್ರ ಅಪ್ಪ ಹತ್ಬಿಟ್ಟಿದ್ದಾರೆ. ನಾನಂತೂ ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಅದು ಅನಿಸುತ್ತಲ್ವ, ಅದಕ್ಕೆ ಅಕ್ಕ ಅವ್ರು ಹೇಳ್ತಾಯಿದ್ರು ಸ್ವಾತಿ ಗೌಡ, ತುಂಬ ವಿಡಿಯೋ ಇತ್ತು ಅದನ್ನೆಲ್ಲ ತೆಗೆದುಬಿಟ್ಟೆ ಅಂತ ಎಲ್ಲ ಹೇಳಿ. ಹಾಗೆ ಅವ್ರದ್ದು ಅಂತ್ಯ ಸಂಸ್ಕಾರ ಎಲ್ಲಿ ನಡೆಯುತ್ತೆ ಅಂತಲೂ ಕೂಡ ಅಕ್ಕ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದಾರೆ. ಅವರು ಸ್ವಾತಿ ಗೌಡ ಅವರು, ನೀವು ಹೋಗಿ ಚೆಕ್ ಮಾಡ್ಬೋದು. ಬನಶಂಕರಿ ರುದ್ರಭೂಮಿ ಹತ್ರ ನಡೆಯುತ್ತೆ, ಬೆಳಗ್ಗೆ 10 ಗಂಟೆಗೆ ಅಂತ ಹೇಳಿ ಹಾಕಿದ್ದಾರೆ. ತುಂಬ ಬೇಜಾರಾಯಿತು ನ್ಯೂಸ್ ಎಲ್ಲ ಕೇಳಿ ಅಂತ. ನನಗೂ ಒಂಥರ ಮನಸ್ಸಿಗಂತೂ ಒಂದು ಸಖತ್ ಬೇಜಾರಾಗೋಯಿತು. ನಾವು ಅವ್ರು ನೋಡೇ ಇಲ್ಲ, ಎಷ್ಟು ಕನೆಕ್ಟ್ ಆಗಿರ್ತೀನಲ್ವಾ. ಇವಾಗ ನಾನು ಒಂದು ಯೂಟ್ಯೂಬಿಗೆ ಬಂದು ನನ್ನನ್ನು ತುಂಬ ಜನ ಇವಾಗ ಮಾತಾಡಿಸ್ತಾರೆ. ಆ ಥರ ಅವರು ಎಷ್ಟು ಜನನ ಸಂಪಾದನೆ ಮಾಡಿದ್ದಾರೆ. ಇವಾಗ ನಾನು ಕೂಡ ಅವ್ರ ಸಬ್ಸ್ಕ್ರೈಬರ್ಸೇ, ಸ್ವಾತಿ ಗೌಡ ಅವ್ರ ಸಬ್ಸ್ಕ್ರೈಬರು. ಮತ್ತು ಸ್ವಾತಿ ಅಕ್ಕನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರೂ, ನಮ್ಮ ಮಮ್ಮಿ ಆಗಿರ್ಬೋದು, ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲರೂ ಫಾಲೋ ಮಾಡ್ತಾರೆ ಅವ್ರದ್ದು. ತುಂಬ ಬೇಜಾರಾಗೋಯಿತು ನನಗಂತೂ. ಆಂಟಿ ಅವರ ಸೊಸೆ ಹೊಟ್ಟೆಲಿ ಮತ್ತೆ ಹುಟ್ಟು ಬರಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಏನು
ಏನೂ ಮಾತಾಡೋಕ್ಕೆ ನನಗೂ ಮನಸ್ಸಿಲ್ಲ. ಪ್ಲೀಸ್ ಎಲ್ಲರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಗೆ ಅವ್ರ ಮನೆಗೆ ಧೈರ್ಯ ಬರಲಿ. ಸ್ವಾತಿ ಅಕ್ಕ ನಮಗೆ ಇಷ್ಟ ಆಗ್ತಾಯಿದೆ ಅಂದರೆ ಸ್ವಾತಿ ಅಕ್ಕಗೆ ಇಷ್ಟ ಆಗಬಾರ್ದು ಹೇಳಿ. ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಅವರೆಷ್ಟು ನನಗಂತೂ ತುಂಬ ಇಷ್ಟ ಇದ್ದರು. ಅವರಾಗಿರ್ಬೋದು, ಅವ್ರ ವೀಡಿಯೋಸ್ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡ್ತಾಯಿದ್ರಿ. ಒಂಥರ ಮನ್ಸಿಗೆ ಬೇಜಾರಾಯಿತು ಅಷ್ಟೇ ಇವತ್ತಿನ ವೀಡಿಯೋ. ಅದಕ್ಕೋಸ್ಕರನೇ ಹೇಳೋಣ ಅಂತ ಹೇಳಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಏನೋ ಒಂಥರ ಬೇಜಾರಾಯಿತು. ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.